ಈ ಸಿನಿಮಾ ಈಗ ಇದನ್ನ ತೆಗೆದು ಟೀಸರ್ ತೋರಿಸಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ, ವಿತ್ ಯುವರ್ ಪರ್ಮಿಷನ್. ನಿಮ್ ಟೀಸರ್ ತೋರಿಸ್ತಾರಂತೆ. ಓಕೆ, ಅವ್ರ ಹುಟ್ಟು ಹಬ್ಬದ ದಿನ ಒಂದು ಪವರ್ಫುಲ್ ಟೀಸರ್ ನಾವೆಲ್ಲ ನೋಡಿದ್ವಿ. ಅದನ್ನ ಈ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅನ್ನೋ ರಿಕ್ವೆಸ್ಟ್ ಇದೆ. ಒಂದ್ ನಿಮಿಷ ಇದನ್ನ ರಿಮೂವ್ ಮಾಡ್ಲಿ. ಒಂದ್ ನಿಮಿಷ ಸರ್, ರಿಮೂವ್ ಮಾಡ್ಬಿಡ್ಲಿ. ಮೇಡಮ್ ಕೂತ್ಕೊಳ್ಳಿ ಒಂದ್ ನಿಮಿಷ. ಲೈಟ್ಸ್ ಆನ್, ಲೈಟ್ಸ್ ಆನ್, ಲೈಟ್ಸ್ ಆನ್. ಇನ್ನೊಂದು ಮೈಕ್ ಕೊಡಿ. ಒಂದ್ ನಿಮಿಷ, ಒಂದ್ ನಿಮಿಷ. ಜಡೇಶ್ ಅವ್ರು ಹೇಳಿದ ಹಾಗೆ ನಮ್ಮ ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಅವ್ರಿಗೆ ಮಾತಾಡೋ ಅವ್ರನ್ನ ಹೆಂಗ್ ಒಪ್ಸಿದ್ರಿ ಅಂತ. ಆದ್ರೆ ನಿಮ್ಮ ಹುಟ್ಟು ಹಬ್ಬದ ದಿನ ಈ ಟೀಸರ್ ನೋಡಿದ್ಮೇಲೆ ನಮಗೆ ಅರ್ಥ ಆಯ್ತು ಯಾವ ರೀತಿಯ ಒಂದು ಪಾತ್ರ ಕಾಲ್ ಮಾಡಿದ್ದಾರೆ ನಿಮ್ಗೋಸ್ಕರ ನಮ್ಮ ನಿರ್ದೇಶಕರು ಅಂತ. ನಿಮ್ಮನ್ನ ಸೀರಿಯಲ್ ನೋಡೋದೇ ಚಂದ, ಬಹಳ ಲಕ್ಷಣ. ನೀವು ಅಂಥದ್ರಲ್ಲಿ ಈ ಲುಕ್ಕಲ್ಲಿ ಮಚ್ಚಿಟ್ಕೊಂಡು ಎಂಟ್ರಿ ಆಗ್ತಾ ಇದ್ರೆ, ಇಷ್ಟು ದಿನ ಇಷ್ಟು ಸಿನಿಮಾಗಳು ಒಂದಷ್ಟು ಪಾತ್ರಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಪಾತ್ರ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತಾ ಮೇಡಮ್? ಏನು ಹೇಳ್ತೀರಾ? ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ, ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು, ಹಾಗೆ ನನ್ನ ತಂಡದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಲ್ಯಾಂಡ್ ಲಾರ್ಡ್ ಟೀಸರ್ ಹೇಗೆ ಅನ್ಸ್ತಪ್ಪ? ಹೇಗಿತ್ತು? ಒಂದು ನಿಮಿಷ, ಒಂದು ನಿಮಿಷ. ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಲ್ವಾ? ಎಲ್ಲರೂ ಸೇರಿ ಕೂಗೋಣ. ಆ್ಯಕ್ಚುಲಿ ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು, ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು. ಇವಾಗ ನನಗೂ ಅದೇ ಫೀಲ್ ಆಗಿರೋದು. ಬಂದ ತಕ್ಷಣ ಭಯ ಆಗ್ತಿದೆ ಏನು ಮಾತಾಡೋಣ ಅಂತ. ಬಟ್ ಖುಷಿ ಆಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳೋದಕ್ಕೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ, ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು, ಇದು ಒಂದು ತುಂಬಾ ವಿಭಿನ್ನವಾಗಿರುವಂಥ ಪಾತ್ರ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋವಂಥ ಒಂದು ಪಾತ್ರ ಇದು ಅಂತ. ಅಲ್ಲಿ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದಾದಮೇಲೆ ನನಗೆ ಒಂದು ಮಾತು ಹೇಳ್ತಾರೆ, 18 ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ. ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು. ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತಗೋಬೇಕು ಅಂತ. ಸಿನಿಮಾ ಕತೆ ಎಲ್ಲ ನರೇಷನ್ ಆದಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು. ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನಲ್ಲಿ ನನಗೆ ಕನೆಕ್ಟ್ ಆದರೆ. ಒಂದು ನಿಮಿಷ, ಗಲಾಟೆ ಮಾಡಬೇಡಿ ದಯವಿಟ್ಟು. ಅವ್ರು ಮಾತಾಡ್ತಿದ್ದಾರಲ್ವಾ, ಸ್ವಲ್ಪ ಹಿಂದೆ ಹೋಗಿ. ನನ್ನ ವಿಜುವಲೈಸೇಷನಲ್ಲಿ ನನಗದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ. ಆ ಸಿನಿಮಾ ನನಗೆ ಹತ್ತಿರ ಆಗಿದೆ, ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ. ಬಟ್ ಈ ಸಿನಿಮಾ ನನಗೆ ಕತೆ ನರೇಷನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ನಾನು ನನ್ನ ಹುಟ್ಟುಹಬ್ಬ ದಿನ ನಾನು ಹೇಳಿದೆ ಅನಿಸುತ್ತೆ, ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ. ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ, ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕರಾಜ್ ಅವ್ರಿಗೆ. ಇಬ್ಬರಿಗೂ ಕತೆ ಹೇಳಿದಾಗ ದೇ ಸೆಡ್ ದಯವಿಟ್ಟು ಗೋ ಹೆಡ್ ಅಂತ ಹೇಳಿದ್ರು. ಸೊ ನನಗೆ ಅದು ಒಂಥರ ಚಾಲೆಂಜಿಂಗ್ ಆಗೇ ಇತ್ತು. ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ, ದಯವಿಟ್ಟು ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಬಿಡ್ಲಿ. ನಾನು ಮಾತಾಡಿ ಮುಗಿಸ್ತೀನಿ ತಾಡ್ರಪ್ಪ. ಅವ್ರು ಮಾತಾಡಿ ಮುಗಿಸ್ಲಿ, ಇಲ್ಲ ಅಂದ್ರೆ ಅವರು ಮಾತಾಡ್ತಿರುವಾಗ ಅವ್ರಿಗೆ ಒಂಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡುವಂತ ಗೌರವ. ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ಲಿ. ನಾನು ಮಾತಾಡಿ ಮುಗಿಸಿದ ಮೇಲೆ
ಎಲ್ಲರೂ ಸೇರಿ ಎಲ್ಲರ ಹೆಸರು ಕೂಗೋಣ, ಸರಿನಾ? 1 ನಿಮಿಷ, 5 ನಿಮಿಷ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಲಾ, ನಿಂತ್ಕೊಳ್ಳ, ಇಲ್ಲಾಂದ್ರೆ ಇಲ್ಲೇ ಕುತ್ಕೋಬೋದಾ? ಇಲ್ಲ, ನಿಂತ್ಕೊಂಬೇಡಿ ಮೇಡಮ್, ಲೈಟ್. 1 ನಿಮಿಷ. ಸೊ ಹಾಗೆ 1 ನಿಮಿಷ.